ನಮಸ್ಕಾರ ಸ್ನೇಹಿತರೆ, ವೀಣಾ ಅಡುಗೆಗೆ ಸ್ವಾಗತ. ಬಾಯಲ್ಲಿ ಕರಗುವಂಥ ಬಿಸ್ಕೆಟ್ ಬರ್ಫಿ ಮಕ್ಳಿಗಂತೂ ಈಗಂತೂ ರಜಾ. ಮಕ್ಕಳಿಗೆ ಏನಾರ ಮಾಡಿಕೊಡ್ಬೇಕು ಅಂತಂದರೆ ತುಂಬ ಈಸಿಯಾಗಿ ಬಿಸ್ಕೆಟ್ ಬರ್ಫಿನ ಮಾಡಿಕೊಡ್ಬೋದು. ಹಾಗೆ ಬಾಯಲ್ಲಿ ಕರಗುತ್ತೆ, ಹಾಗೆ ವಯಸ್ಸಾದವ್ರಿಗೂ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಅದಕ್ಕಿಂತ ಮೊದಲು ವೀಣಾ ಅಡುಗೆ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಾನಿಲ್ಲಿ ಕಾಜು ಬಿಸ್ಕೆಟ್ ತೊಗೊಂಡಿದ್ದೀನಿ, 4 ಪ್ಯಾಕೆಟಷ್ಟು ತೊಗೊಂಡಿದ್ದೀನಿ. ನೀವು ಯಾವುದಾದ್ರೂ ಅಷ್ಟೇ ಸಿಹಿ ಬಿಸ್ಕೆಟ್ ತೊಗೊಂಡ್ರೆ ಸಾಕಾಗುತ್ತೆ, ಸಾಲ್ಟ್ ಇರೋವಂಥ ಬಿಸ್ಕೆಟ್ನ ತೊಗೋಬಾರ್ದು. ಇದನ್ನು ಒಂದು ಬೌಲಲ್ಲಿ ಹಾಕ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಪೀಸಾಗಿ ಮಾಡ್ಕೋಬೇಕಾಗತ್ತೆ. ಎಲ್ಲನೂ ಇದೇ ರೀತಿ ಎಲ್ಲ ಪೀಸ್ಗಳನ್ನ ಮಾಡ್ಕೊಳ್ಳೋಣ ಬಿಸ್ಕೆಟ್ನ. ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಮಿಕ್ಸಿ ಜಾರು ಪೂರ್ತಿ ಡ್ರೈ ಆಗಿರಬೇಕು, ಚೆನ್ನಾಗೆಲ್ಲನೂ ನೀರಿನಂಶ ಇಲ್ದಂಗೆ ಚೆನ್ನಾಗಿ ಒರೆಸ್ಕೊಳ್ಬೇಕು. ಹಾಗೆ ನಾನಿಲ್ಲಿ 2 ಬ್ಯಾಚಷ್ಟು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡ್ರ್ ಮಾಡಿಕೊಂಡು ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇನ್ನೊಂದು ಬ್ಯಾಚಷ್ಟು ಬಿಸ್ಕೆಟ್ನ ಹಾಕ್ಕೊಂಡು ಇದನ್ನು ಅಷ್ಟೇ ಪೌಡ್ರ್ ಮಾಡಿಕೊಂಡು ಎಲ್ಲನೂ ಒಂದು ಬೌಲ್ಗೆ ಹಾಕ್ಕೊಂಬಿಡೋಣ. ನಾನಿಲ್ಲಿ ಸಕ್ಕರೆ ಬದಲಾಗಿ ಬೆಲ್ಲನ ಉಪಯೋಗಿಸ್ತಾ ಇದ್ದೀನಿ. ನಿಮಗೆ ಬೆಲ್ಲ ಬೇಡ ಅಂತ ಅನ್ನೋರು ಸಕ್ಕರೆನ ಹಾಕ್ಕೋಬೋದು. ಒಂದು ಬಾಣಲೆಗೆ 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಎಲ್ಲ ಹಾಗೆ ತಳ ಎಲ್ಲ ಹಿಡಿಬಾರ್ದು ಅಂತ ಅಂದ್ಬಿಟ್ಟು ಹಾಕ್ಕೊಂಡಿರೋದು. ಈಗ ನಾವಿಲ್ಲಿ ಬಿಸ್ಕೆಟನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ, ಅದನ್ನು ಹಾಕ್ಕೊಂಡು ಅರ್ಧ ಕಪ್ಪಷ್ಟು ಡೆಸಿಕೇಟೆಡ್ ಕೋಕೋನಟ್ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಅರ್ಧ ಕಪ್ಪಷ್ಟು ಹಾಲಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಇಷ್ಟ ಇದ್ದರೆ ಕ್ವಾಂಟಿಟಿನ ಸ್ವಲ್ಪ ಜಾಸ್ತಿ ಮಾಡಿಕೊಂಡು ಹಾಕ್ಕೋಬೋದು. ಎಲ್ಲನೂ ಒಂದು ಸಲ ಚೆನ್ನಾಗೆಲ್ಲನೂ ಬೆರೆಯೋ ರೀತಿ ಮಿಕ್ಸ್ ಮಾಡ್ಕೊಳ್ಳೋದು. ಈಗ ಬೆಲ್ಲ ಎಲ್ಲ ಕರಗಿಸಿ ಇಟ್ಕೊಂಡಿದ್ದೀನಲ್ಲ, ಇದನ್ನು ಶೋಧಿಸ್ಕೋಬೇಕು. ಸ್ವಲ್ಪ ಕಲ್ಲು ಮಣ್ಣು ಇರೋದ್ರಿಂದ ಶೋಧಿಸ್ಕೊಂಡು ಹಾಕ್ಕೊಂಡ್ರೆ ಒಳ್ಳೆಯದು. ನೋಡಿಕೊಂಡು ಹಾಕ್ಕೋಬೇಕಾಗತ್ತೆ. ಮೊದಲು ಚೆನ್ನಾಗೆಲ್ಲನೂ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು. ಇನ್ನು ಸ್ವಲ್ಪ ಬೇಕು ಅಂತ ಅಂದರೆ ಇನ್ನು ಸ್ವಲ್ಪ ಬೆಲ್ಲದ ನೀರನ್ನ ಸೇರಿಸ್ಕೊಳ್ಳೋದು. ಬೆಲ್ಲನ ಪಾಕ ಮಾಡೋ ಅವಶ್ಯಕತೆ ಇಲ್ಲ, ಚೆನ್ನಾಗೆಲ್ಲನೂ ಕರಗಿಸ್ಕೊಂಡು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಚೆನ್ನಾಗೆಲ್ಲನೂ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಬೇಕು, ಎಲ್ಲ ಬೆರೆಯೋ ರೀತಿ. ಎಲ್ಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈಗ ನಾನಿಲ್ಲಿ ಗ್ಯಾಸ್ನ ಆನ್ ಮಾಡಿದ್ದೀನಿ. ಸಿಮ್ನಲ್ಲೇ ಇಟ್ಕೊಳ್ಬೇಕು. ಇದಕ್ಕೆ ಅರ್ಧ ಕಪ್ಪಷ್ಟು ಹಾಲನ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಲು ತಣ್ಣಗಿರೋದನ್ನೇ ಹಾಕ್ಕೊಂಡ್ರೆ ಆಗುತ್ತೆ. ತುಂಬ ಹಾಲನ್ನ ಹಾಕ್ಕೊಳ್ಬಾರ್ದು. ತುಂಬ ಹೊತ್ತು ಇದನ್ನು ಬರ್ಫಿನ ಮಾಡೋದಕ್ಕೆ ಲೇಟಾಗಿಬಿಡುತ್ತೆ. ಅರ್ಧ ಕಪ್ಪಷ್ಟು ಅಥವಾ 1/4 ಕಪ್ಪಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಚೆನ್ನಾಗೆಲ್ಲನೂ ಒಂದು ಸಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದನ್ನು ಸಣ್ಣ ಊರಿನಲ್ಲಿ ಚೆನ್ನಾಗೆಲ್ಲನೂ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಇದು ಗಟ್ಟಿಯಾಗೋವರೆಗೂ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕಾಗತ್ತೆ. ಮಧ್ಯ 1-2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೋಬೋದು. ಇಲ್ಲಿ ಅರ್ಧ ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪುಡಿನ ಹಾಕ್ಕೊಂಡು ಚೆನ್ನಾಗೆಲ್ಲನೂ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 1-2 ಸಾರಿ 2 ಟೇಬಲ್ ಸ್ಪೂನಷ್ಟು ಒಂದೊಂದು ಸಾರಿ ಹಾಕ್ಕೊಳ್ತಾ ಇದ್ದೀನಿ. ಮೊದಲು 1 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೆ, ಇನ್ನೊಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಚೆನ್ನಾಗೆಲ್ಲನೂ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಇದು ಗಟ್ಟಿ ಆಗೋವರೆಗೂ ಹಾಗೆ ತಿರುತ್ತಾ ಇರಬೇಕಾಗುತ್ತೆ. ತುಂಬ ಫ್ಲೈ ಮಾಡ್ಕೊಳ್ಬಾರ್ದು. ಗಟ್ಟಿ ಆಗೋವರೆಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಗ್ಯಾಸ್ನ ಆಫ್ ಮಾಡಿದ್ದೀನಿ. ಒಂದು ಪ್ಲೇಟ್ನಲ್ಲಿ ಒಂದು ಸ್ವಲ್ಪ ತುಪ್ಪ ಅಥವಾ ಎಣ್ಣೆನ ಸವರ್ಕೊಳ್ಬೇಕಾಗತ್ತೆ. ಒಂದು ಸ್ವಲ್ಪನೂ ಬರ್ಫಿ ಕಚ್ಕೊಳ್ಬಾರ್ದು ಅಂತ ಅಂದ್ಬಿಟ್ಟು ಚೆನ್ನಾಗೆಲ್ಲನೂ ಒಂದು ಸಲ ಸವರ್ಕೋಬೇಕು. ಕೈಯಿಂದನೇ ಎಲ್ಲನೂ ಒಂದು ಸಲ ಹರಡ್ಕೊಂಡು ಬರ್ಫಿನ ಹಾಕ್ಕೊಳ್ಳೋದು. ಈಗ ನಾನಿಲ್ಲಿ ಸ್ವಲ್ಪ ಗೋಡಂಬಿ ಮತ್ತು ಬಾದಾಮಿನ ಪುಡಿ ಮಾಡಿ ಇಟ್ಕೊಂಡಿದ್ದೆ. ನಿಮ್ಗೆ ಇಷ್ಟ ಇರೋರು ಹಾಕ್ಕೋಬೋದು. ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಈಗ ನಾವಿಲ್ಲಿ ಬಿಸ್ಕೆಟ್ ಬರ್ಫಿನ ರೆಡಿ ಮಾಡಿರೋದನ್ನ ಹಾಕ್ಕೊಳ್ಬೇಕು. ಚೆನ್ನಾಗೆಲ್ಲನೂ ಹರಡ್ಕೊಳ್ಬೇಕಾಗತ್ತೆ. ತುಂಬ ಈಸಿ ಮೆಥಡ್ ಅಂತ ಅಂದರೆ ಈ ರೀತಿ ಬಿಸ್ಕೆಟ್ ಬರ್ಫಿನ ಮಾಡ್ಕೊಳ್ಬೋದು. ಈಗಂತೂ ರಜಾ ಅಲ್ವಾ, ಮಕ್ಕಳು ಏನಾದ್ರು ಕೇಳ್ತಾ ಇರ್ತಾರೆ ಸಿಹಿಯಾಗಿ. ತುಂಬ ಈಸಿ ಅಂತ ಅಂದರೆ 1 ಪ್ಯಾಕೆಟು ಅಥವಾ 2 ಪ್ಯಾಕೆಟಲ್ಲಿ ತುಂಬ ಈಸಿಯಾಗಿ ಈ ರೀತಿ ಬರ್ಫಿನ ಮಾಡಿಕೊಂಡು ಕೊಡ್ಬೋದು. ತುಂಬ ಆರೋಗ್ಯವಾಗೂ ಇರುತ್ತೆ, ತುಂಬ ಟೇಸ್ಟ್ ಆಗಿರುತ್ತೆ. ಬೆಲ್ಲ ಹಾಕಿರೋದ್ರಿಂದ ತುಂಬ ರುಚಿಯಾಗಿರುತ್ತೆ. ಮನೆಯಲ್ಲಿ ಎಲ್ಲರಿಗೂ ಇಷ್ಟ ಆಗುತ್ತೆ. ಎಲ್ಲನೂ ಚೆನ್ನಾಗಿ ಹರಡ್ಕೊಳ್ಬೇಕು ಒಂದು ಸಮ ಮಾಡಿಕೊಂಡು. ಹಾಗೆ ಒಂದು ಸ್ಪೂನಿನ ಸಹಾಯದಿಂದ ಸ್ವಲ್ಪ ತುಪ್ಪ ಸವರ್ಕೊಂಡು ಇದನ್ನು ಅಷ್ಟೇ ಒಂದು ಸಮ ಮಾಡ್ಕೊಂಡ್ಬಿಡಬೇಕು.
ಈ ರೀತಿ ನೈಸಾಗಿ ಮಾಡಿಕೊಂಡು ಇದನ್ನು ಒಂದು ಅರ್ಧ ಗಂಟೆ ಪೂರ್ತಿ ತಣ್ಣಗಾಗೋವರೆಗೂ ಬಿಡಬೇಕಾಗತ್ತೆ. ಪೂರ್ತಿ ತಣ್ಣಗಾದ್ಮೇಲೆ ಇದನ್ನು ಯಾವ ಶೇಪ್ ಬೇಕೋ ಆ ಶೇಪ್ಗೆ ಕಟ್ ಮಾಡ್ಕೊಳ್ಬೋದು. ಪೂರ್ತಿ ತಣ್ಣಗಾಗಿದೆ, ಈಗ ಕಟ್ ಮಾಡ್ತಿದ್ದೀನಿ. ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ನ ನೋಡಿಕೊಂಡು ಕಟ್ ಮಾಡ್ಕೊಳ್ಬೋದು. ನಾನಿಲ್ಲಿ ಸ್ಕ್ವೇರ್ ಶೇಪ್ನಲ್ಲಿ ಕಟ್ ಮಾಡಿದ್ದೀನಿ. ನೋಡ್ತಾ ಇರ್ಬೋದು, ಬಾಯಲ್ಲಿಟ್ಟರೆ ಹಾಗೆ ಕರಗೋಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಇದನ್ನು ಒಂದು ಬಾಕ್ಸ್ಗೆ ಹಾಕಿಟ್ಕೊಂಡು ಮಕ್ಕಳಿಗೆ ಕೊಡ್ಬೋದು. ತುಂಬ ರುಚಿಯಾಗಿರುತ್ತೆ, ಹಾಗೆ ಆರೋಗ್ಯಕರವಾಗಿರೋವಂಥ ಬರ್ಫಿ ಒಂದು ಸಲ ಟ್ರೈ ಮಾಡಿ ಸ್ನೇಹಿತರೆ. ಬಾಯಲ್ಲಿಟ್ಟರೆ ಹಾಗೆ ಕರಗೋಗುತ್ತೆ, ಹಾಗೆ ವಯಸ್ಸಾದವರಿಗೆ ಮಕ್ಕಳಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಮನೆಯಲ್ಲಿ ತುಂಬ ಕಡಿಮೆ ಖರ್ಚಿನಿಂದ ಆರೋಗ್ಯಕರವಾಗಿರುವಂಥ ಬರ್ಫಿ ಒಂದು ಸಲ ಟ್ರೈ ಮಾಡಿ ಸ್ನೇಹಿತರೆ. ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ವೀಣಾ ಅಡುಗೆ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನೀವು ಮಾಡಿ ಹೇಗಿತ್ತು ಅಂತ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.